ಹಾಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ರಂಗೋಲಿ ಚಾನಲ್ಗೆ ಅಂತ ಬಿಡಿಸಿರುವಂಥ ರಂಗೋಲಿ ಡಿಸೈನ್ ಆಗಿತ್ತು. ಹೇಗೆ ಬಿಡಿಸಿದ್ದೀನಿ ಅಂದ್ಬಿಟ್ಟು ರಂಗೋಲಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ಇದನ್ನು ನಾನು ಯಾವ ಥರ ಶೂಟ್ ಮಾಡ್ಕೊಳ್ತೀನಿ ರಂಗೋಲಿ ವಿಡಿಯೋಸ್ ಅಂತ ನೆಕ್ಸ್ಟ್ ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಾದಮೇಲೆ ಇದು ನಮ್ಮ ಡಾಗ್ ಲಕ್ಕಿ ನೋಡಿ, ಪುಟಾಣಿ ಪಾಪು ಮನೆಗೆ ತೊಗೊಂಡು ಬಂದಾಗ ಯಾವ ಥರ ಇತ್ತು ಅಂತ, ಚಿಕ್ಕದಾಗಿ ಟೆಡ್ಡಿ ಬೇರ್ ಥರ ಇತ್ತು. ಆವಾಗ ಸ್ವಲ್ಪ ಬೇಸಿಗೆ ಎಲ್ಲ ಸ್ಟಾರ್ಟ್ ಆಗಿತ್ತು. ತುಂಬ ಸೆಕೆ ಇರುತ್ತೆ. ಅದು ನಾಯಿ ಮರಿ ಮೊದಲೇ ಅದ್ರದ್ದು ಬಾಡಿ ತುಂಬ ಹೀಟ್ ಇರುತ್ತೆ. ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಇನ್ನೂ ಅದ್ರ ಬಾಡಿ ತುಂಬ ಹೀಟಾಗಿತ್ತು. ಸೊ ಹಾಗಾಗಿ ಅದು ಒಂಥರ ಕಂಫರ್ಟ್ ಫೀಲ್ ಮಾಡ್ತಾ ಇರಲಿಲ್ಲ. ಕುಯ್ ಕುಯ್ ಅಂತ ಇದು ಮಾಡೋದೆಲ್ಲ ಅಡ್ಡಾಡೋದು ಮಾಡ್ತಾಯಿತ್ತು. ಸೊ ಅದಕ್ಕೇ ಸ್ವಲ್ಪ ಅದಕ್ಕೆಲ್ಲ ಕೊಬ್ಬರಿ ಎಣ್ಣೆ ಹಚ್ಬಿಟ್ಟು ಮಲಗಿಸೋಣ ಅಂತ ಹಚ್ತಾ ಇದ್ದೆ. ನೋಡಿ, ಚಿಕ್ಕ ಮರಿ ಇದ್ದಾಗ ಸಿಕ್ಕಾಪಟ್ಟೆ ಕಚ್ಚುತ್ತೆ. ಯಾರಿಗೆಲ್ಲ ನಾಯಿ ಮರಿದು ಸಾಕಿರೋದು ಅಭ್ಯಾಸ ಇರುತ್ತೆ ನೋಡಿ, ಅವ್ರಿಗೆ ಗೊತ್ತಿರುತ್ತೆ. ತುಂಬ ಜೋರಾಗಿ ಕಚ್ಚುತ್ತೆ. ಎಷ್ಟು ಜೋರಾಗಿ ಅಂದರೆ ಅಮ್ಮ ಸೂಜಿ ತೊಗೊಂಡು ಚುಚ್ದಂಗೆ ಆಗ್ತಿರುತ್ತೆ. ಅಷ್ಟು ನೋವಾಗುವಷ್ಟು ಕಚ್ಚುತ್ತೆ. ಎಲ್ಲ ಪಪ್ಪಿಗಳಿಗೆ ಕಚ್ಚಲ್ಲ, ಒಂದೊಂದು ಪಪ್ಪಿ ಮರಿ ಮಾತ್ರ ಕಚ್ಚುತ್ತೆ. ನೋಡಿ, ಅಲ್ಲಿ ಸ್ವಲ್ಪ ಟಚ್ ಮಾಡಿದರೆ ಸಾಕು, ಬರೀ ಬಾಯಿ ಹಾಕ್ತಾ ಇತ್ತು. ಅಷ್ಟು ಕಷ್ಟ ಇತ್ತು. ಅದನ್ನು ಯಾವ ಥರ ಕಡಿಮೆ ಮಾಡ್ಕೊಂಡ್ವಿ ಏನು ಅಂತ ನಾನು ಯಾವಾಗಲಾದರೂ ಹೇಳ್ತೀನಿ. ಪೆಟ್ ಬಗ್ಗೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ, ನೀವು ಏನಾದರೂ ನಾಯಿ ಮರಿನ ಸಾಕಬೇಕು ಅಂತ ಇದ್ದರೆ ಅಥವಾ ಸಾಕಿದರೆ ಅದ್ರ ಬಗ್ಗೆ ಡೀಟೇಲ್ಸ್ ಏನಾದರೂ ಕ್ವಶನ್ ಕೇಳಿ ನಾನು ಆನ್ಸರ್ ಮಾಡ್ತೀನಿ. ಮತ್ತು ಇದು ಚಿಕ್ಕ ಮರಿ ಇದ್ದಾಗ ಏನು ಮಾಡುತ್ತೆ ಅಂದರೆ, ಅದಕ್ಕೆ ಹಲ್ಲು ಅವಾಗಷ್ಟೇ ಬೆಳೀತಾ ಇರೋದ್ರಿಂದ ಏನಾದರೂ ಕಚ್ಚಬೇಕಂತಲೇ ಅನ್ನಿಸ್ತಿರುತ್ತೆ ಅದಕ್ಕೆ ಏನು ಮಾಡುತ್ತೆ, ಏನು ಸಿಕ್ಕರೂ ಕಚ್ಚುತ್ತೆ. ಇಲ್ಲ ಅಂದರೆ ಮನೇಲಿ ಏನಾದರೂ ವುಡನ್ದು ಏನಾದರೂ ಇರುತ್ತಲ್ವ, ಅಂದರೆ ಕಾಟ್ ಇರುತ್ತೆ, ಟೇಬಲ್ಗಳಿರುತ್ತೆ, ಚೇರ್ ಇರುತ್ತೆ, ಅದು ಎಲ್ಲನೂ ಹೋಗಿ ಹೋಗಿ ಕಚ್ಚುತ್ತೆ. ಅದು ಚಿಕ್ಕ ಮರಿ ಇದ್ದಾಗಲೇ ಅದು ಕಚ್ಚಿದರೂ ಕೂಡ ಅದು 1 ಅವರ್ ಕಂಟಿನ್ಯೂಸ್ ಏನಾದ್ರು ಕಚ್ಚಿದರೆ ಮುಗ್ದೋಯ್ತು. ಅರ್ಧಕ್ಕರ್ಧ ಪಾರ್ಟ್ ಡ್ಯಾಮೇಜ್ ಆಗೋಗುತ್ತೆ. ಅಷ್ಟು ಜೋರಾಗಿ ಕಚ್ಚುತ್ತೆ. ಅದು ಕಚ್ಚೋದನ್ನು ಯಾವ ಥರ ಬಿಡಿಸಿದೆ ಅಂದ್ಬಿಟ್ಟು ನಾನು ಮತ್ತೆ ಕಮ್ಮಿಂಗ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ ಕಾಟ್ ಅಂತೂ ಫುಲ್ ಹೊಸ ಕಾಟ್ ಇತ್ತು. ಎಲ್ಲ ಕಚ್ಚಿ ಅದನ್ನು ಎಲ್ಲ ಯಾವ ಥರ ಮಾಡಿಟ್ಟಿದೆ ಅಂತಲೂ ತೋರಿಸ್ತೀನಿ. ಆಮೇಲೆ ಹೇಗೆ ಬಿಡಿಸಿದ್ದು ಅದನ್ನು ಅಂತಲೂ ತೋರಿಸ್ತೀನಿ. ಅದಾದಮೇಲೆ ನಾನಿಲ್ಲಿ ಇವತ್ತು ಪಾಲಕ್ ಪನ್ನೀರ್ ಮಾಡ್ಕೊಳ್ತಾಯಿದ್ದೆ. ಅದಕ್ಕೆ ಮೊದಲು ಟೊಮ್ಯಾಟೋನ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡಿಕೊಂಡು, ಅದರಲ್ಲಿ ಒಂದು ಸ್ವಲ್ಪ ಬಜ್ಜಿದು ಹಿಟ್ಟು ಬರುತ್ತಲ್ವ, ಕಡಲೆ ಹಿಟ್ಟು, ಅದನ್ನು ಹಾಕಿ ಕಲಿಸ್ಕೊಂಡಿದ್ದೆ. ಅದಾದಮೇಲೆ ಇದು ಪಾಲಕ್ ಗ್ರೇವಿಗೆ ಅಂದ್ಬಿಟ್ಟು ಪಾಲಕ್ ಸೊಪ್ಪನ್ನು ಸ್ವಲ್ಪ ಬಿಸಿನೀರಲ್ಲಿ ಒಂದು 2 ನಿಮಿಷ ಕುದಿಸಿ ಅದನ್ನು ಪೇಸ್ಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಂಪ್ಲೀಟ್ ಡೀಟೇಲಾಗಿ ರೆಸಿಪಿನ ಶೇರ್ ಮಾಡಿಲ್ಲ. ಅದಾದಮೇಲೆ ಅದಕ್ಕೆ ಮಸಾಲೆ ಪುಡಿ, ಅರಿಶಿನ ಪುಡಿ, ಉಪ್ಪು, ಖಾರ ಎಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಪನ್ನೀರನ್ನು ನಾವು ಸೇರಿಸ್ಕೊಳ್ಬೇಕು. ಪನ್ನೀರ್ ಏನಾದರೂ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇತ್ತು ಅಂದರೆ ನಾವು ಏನು ಮಾಡಬೇಕಾಗುತ್ತಂದರೆ, ಸ್ವಲ್ಪ ಬಿಸಿನೀರನ್ನು ಕಾಯಿಸ್ಕೊಂಡು ಆ ಬಿಸಿನೀರಲ್ಲಿ ಪನ್ನೀರ್ ಪೀಸಸ್ನ ಹಾಕ್ಕೊಂಡು ಸ್ವಲ್ಪ ಬಾಯ್ಲ್ ಮಾಡ್ಕೋಬೇಕು. ಇಷ್ಟು ಸಾಫ್ಟ್ ಆಗುತ್ತೆ ಪನ್ನೀರ್ ಅಂದರೆ, ಸಿಕ್ಕಾಪಟ್ಟೆ ಸಾಫ್ಟಾಗಿ ಆಗುತ್ತೆ, ಸೂಪರಾಗಿ ಆಗುತ್ತೆ. ಏನಾದರೂ ನಿಮಗೆ ಪನ್ನೀರ್ ಹಾರ್ಡ್ ಅನ್ನಿಸ್ತಾ ಇತ್ತಂದರೆ, ಮತ್ತು ಕೆಲವೊಂದು ಸರಿ ಫ್ರೈ ಮಾಡ್ಕೊಂಡಿರ್ತೀವಲ್ವ ಪನ್ನೀರ್, ಅದನ್ನು ಫ್ರೈ ಮಾಡಿದ್ದಿನ ಒಂದು 1 ಅವರ್ ಬಿಟ್ಬಿಟ್ರೆ ಸಾಕು, ಫುಲ್ ಹಾರ್ಡಾಗಿ ಹೋಗಿರುತ್ತೆ. ಆ ಥರ ಹಾರ್ಡಾಗಿದ್ದು ತಿನ್ನೋದಕ್ಕೆ ಸರಿ ಇರಲ್ಲ. ಹಂಗೆ ಅನ್ನಿಸ್ತು ಅಂದರೆ ಅವಾಗ ನೀವು ಈ ಥರ ಇದನ್ನು ಟ್ರೈ ಮಾಡಿ. ನೀರಲ್ಲಿ ಹಾಕಿ ಕುದಿಸೋದ್ರಿಂದ ಇದು ಫುಲ್ ಸಾಫ್ಟ್, ಎಷ್ಟು ಸಾಫ್ಟ್ ಆಗುತ್ತಂದರೆ ಕಾಟನ್ ಅಷ್ಟು ಸಾಫ್ಟ್ ಆಗುತ್ತೆ. ಅದಾದಮೇಲೆ ಇದು ಹೋಟೆಲ್ ರೆಸ್ಟೋರೆಂಟೆಲ್ಲ ಇದೇ ರೀತಿಯೇ ಮಾಡೋದು ಅಂತೆ. ಅಂದರೆ ಬಿಸಿನೀರಲ್ಲಿ ಅದನ್ನು ಪನ್ನೀರನ್ನ ಹಾಕಿಬಿಟ್ಟು ಆಮೇಲೆ ಗ್ರೇವಿಯಲ್ಲಿ ಮಿಕ್ಸ್ ಮಾಡ್ತಾರೆ. ಸೊ ಅದು ಇನ್ನೂ ಸ್ವಲ್ಪ ಸಾಫ್ಟ್ನೆಸ್ ಚೆನ್ನಾಗಿ ಇರುತ್ತೆ. ಅಷ್ಟೇ ಸಿಂಪಲ್ಲಾಗಿ ಪಾಲಕ್ ಪನ್ನೀರ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆ ಕಾಂಬಿನೇಷನ್ಗೆ ಚಪಾತಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದೊಂದು ಸರಿ ಏನು ಅನಿಸುತ್ತೆ, ನಮಗೇನಾದರೂ ರೆಸಿಪೀಸ್ ಬರ್ತಾ ಇಲ್ಲ, ಚೆನ್ನಾಗಿ ಪರ್ಫೆಕ್ಟಾಗಿ ಮಾಡೋಕ್ಕೆ ಬರ್ತಾ ಇಲ್ಲ ಅಂದರೆ ಆ್ಯಕ್ಚುಲಿ ಬೇಜಾರಾಗಿರುತ್ತೆ. ಸಮ್ ಟೈಮ್ ನಾವು ಏನು ಅನ್ಕೋಬೇಕು ಗೊತ್ತಾ, ಖುಷಿನೇ ಪಡಬೇಕಾಗುತ್ತೆ ಏನಾದರೂ ಒಂದು ಮಾಡೋದಕ್ಕೆ ಬರಲಿಲ್ಲ ಅಂದರೆ. ಏನಕ್ಕೆ ಅಂದರೆ, ಈ ಬೇಕ್ರಿ ಐಟಮ್ಸ್ ಏನಾದರೂ ಕೇಕ್ ಏನಾದರೂ ಮಾಡ್ತಾ ಇರ್ತೀವಿ ಅಲ್ವಾ, ಕೇಕು ಯಾರಾದರೂ ಒಬ್ಬರು ಮಾಡಿದ್ದು ನೋಡಿಬಿಟ್ರೆ ಅವ್ರು ಎಷ್ಟು ಪರ್ಫೆಕ್ಟಾಗಿ ಮಾಡ್ತಾರಲ್ವ, ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಅನಿಸುತ್ತೆ. ನಮಗೆ ಬರಲ್ಲ ಅಂತ ಅನ್ನಿಸ್ತಿರುತ್ತೆ. ಬಟ್ ಬರುತ್ತೆ, ನಮ್ಗೆ ಮಾಡೋದಕ್ಕೆ ಬರುತ್ತೆ ಅಂದರೆ ಪದೇ ಪದೇ ಮಾಡಬೇಕು ಅನ್ನಿಸ್ತಿರುತ್ತೆ ಅಲ್ವಾ. ಅದು ಡೇಂಜರ್. ಪದೇ ಪದೇ ಬೇಕ್ರಿ ಐಟಮ್ಸ್ನ ತಿನ್ನೋದು. ಮತ್ತು ನಾವು ಮನೇಲಿ ಮಾಡಿಕೊಂಡಾಗ ಬೇಕಿಂಗ್ ಪೌಡರ್ನ ಎಷ್ಟು ಮೆಜರ್ಮೆಂಟಿಗೆ ಎಷ್ಟು ಸೇರಿಸ್ಬೇಕು ಅನ್ನೋದು ಎಕ್ಸಾಕ್ಟ್ ಅಳತೆ ಗೊತ್ತಿರಲ್ಲ. ನಮಗೆ ಅಷ್ಟು ಪ್ರಾಕ್ಟೀಸ್ ಇರಲ್ಲ ಅಲ್ವಾ. ಈ ಬೇಕ್ರಿಗಳಲ್ಲೆಲ್ಲ ಅವ್ರಿಗೆ ರೆಗ್ಯುಲರ್ ಮಾಡಿ ಮಾಡಿ ಅಭ್ಯಾಸ ಇರುತ್ತೆ. ನಾವು ಪದೇ ಪದೇ ಮನೇಲಿ ಮಾಡ್ಕೊಳ್ತಾ ಇದ್ರು ಮತ್ತು ನಮಗೆ ಗೊತ್ತಾಗದೆ ಎಷ್ಟು ಹಾಕಬೇಕಿರುತ್ತೆ ಅದಕ್ಕಿಂತ ಸ್ವಲ್ಪ ಹೆಚ್ಚು ಕಡಿಮೆ ಹಾಕಿದ್ವಿ ಅಂದರೆ ಅದು ಹೆಲ್ತ್ಗೆ ತುಂಬಾ ಡೇಂಜರ್.
ಅದರಿಂದ ಬೇಕಿಂಗ್ ಪೌಡ್ರು ಸ್ವಲ್ಪ ಬಾಡಿಯಲ್ಲಿ ಸೇರ್ತಾ ಹೋಯಿತು ಅಂದರೆ ನರ್ವ್ಸ್ ಇರುತ್ತಲ್ವ, ನರಗಳು ಅದು ಏನಾಗ್ತದೆ ಸ್ಲೋ ಆಗಿ ವೀಕ್ ಆಗ್ತಾ ಬರುತ್ತೆ. ಅದರೊಳಗಡೆ ಇರುವಂಥ ಎಲ್ಲ ಶಕ್ತಿ, ದೇಹದಲ್ಲಿ ಎನರ್ಜಿಟಿಕ್ ಏನು ವೈಟಮಿನ್ಸ್ ಎಲ್ಲ ಇರಬೇಕಿರುತ್ತೆ, ಅದು ಎಲ್ಲ ವೀಕ್ ಆಗ್ತಾ ಬಂದುಬಿಡುತ್ತೆ. ಸೊ ಹಾಗಾಗಿ ಬೇಕಿಂಗ್ ಪೌಡರ್ ಯೂಸ್ ಮಾಡೋದು ತುಂಬಾ ಡೇಂಜರ್. ನಾವು ಇಷ್ಟ ಆಗುತ್ತೆ, ಕೇಕೆಲ್ಲ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಮತ್ತು ಬೇಕಿಂಗ್ ಪೌಡ್ರ್ ಮನೇಲೇ ತಂದು ಇಟ್ಕೊಂಡ್ಬಿಟ್ವಿ ಅಂದರೆ ಯಾವುದ್ಯಾವುದಕ್ಕೋ ಹಾಕ್ತಾ ಇರ್ತೀವಿ. ಇತ್ತೀಚೆಗಂತೂ ಎಷ್ಟೊಂದು ವಿಡಿಯೋಸ್ ಇದೆಲ್ಲ, ಇಡ್ಲಿ ಮಾಡ್ತಾರೆ, ಇಡ್ಲಿಗೂ ಇನ್ನೋ ಪೌಡ್ರ್ ಹಾಕೋದು, ಬೇಕಿಂಗ್ ಪೌಡ್ರ್ ಹಾಕಿ ಮಾಡೋದು, ಮತ್ತು ಡೋಕ್ಲಾ ಅಂತ ಮಾಡ್ತಾರೆ ಅದಕ್ಕೆ ಹಾಕೋದು, ಇನ್ನು ಚಪಾತಿಗೆ ಹಾಕೋದು, ಯಾವುದ್ಯಾವುದಕ್ಕೂ ಇದೇ ಬಿಡು ಖಾಲಿ ಮಾಡಬೇಕು ಅಂತ ಈ ಥರ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಅದು ಡೇಂಜರ್ ಆಗ್ತಾ ಹೋಗುತ್ತೆ. ಹಾಗಾಗಿ ಟೈಮ್ ನಾನೇನು ಅಂದ್ಕೊಳ್ತೀನಿ ಅಂದರೆ ಯಾವುದಾದ್ರೂ ಒಂದು ರೆಸಿಪಿ ಈ ಥರದ್ದು ಸ್ಪೆಷಲ್ ಆಗಿರೋ ರೆಸಿಪಿ ನೋಡಿದಾಗ ಅದು ಪರ್ಫೆಕ್ಟಾಗಿ ನನಗೆ ಮಾಡೋಕ್ಕೆ ಬರ್ತಾಯಿಲ್ಲ ಅಂದರೆ ಮೊದಲು ಅಯ್ಯೋ ಎಷ್ಟು ಚೆನ್ನಾಗಿ ಮಾಡ್ತಾರೆ, ನನಗೆ ಬರಲ್ಲಲ್ಲ ಅಂತ ಬೇಜಾರಾಗ್ತಾ ಇರ್ತಿತ್ತು. ಬಟ್ ಇವಾಗ ಅನ್ನಿಸ್ತಾ ಇದೆ ಬರದೇ ಇರೋದೇ ಒಳ್ಳೆಯದು. ಇಲ್ಲ ಅಂದರೆ ಎಷ್ಟು ಡೇಂಜರ್ ಆಗಿಬಿಡುತ್ತೆ ಅದನ್ನು ಪದೇ ಪದೇ ಯೂಸ್ ಮಾಡ್ತಾ ಇದ್ವಿ ಅಂದರೆ. ನೋಡಿ ಇಲ್ಲಿ ನಮ್ಮ ಕ್ಯೂಟ್ ಲಕ್ಕಿ ಎಷ್ಟು ಕ್ಯೂಟ್ ಆಗಿದೆ. ಸಣ್ಣ ಮರಿ ಇದ್ದಾಗ ಈಗ ದೊಡ್ಡದಾಗಿದೆ. ಇದೆಲ್ಲ ಓಲ್ಡ್ ವಿಡಿಯೋ ಆಗಿತ್ತು, ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೆ ಯಾವ ಥರ ಇತ್ತು ಅಂತ. ಇದು ಡಾಗ್ ಅಷ್ಟು ಮರಿ ಇರುತ್ತಲ್ವ, ಇದು 3 ಮಂತ್ಸ್ ಮರಿ ಇತ್ತು ಅಷ್ಟೇ. ಊಟ ಎಲ್ಲ ತಿಂತಾ ಇರಲ್ಲ. ಅದಕ್ಕೆ ಅಂತ ಡಾಗ್ದೇ ಸಿರ್ಲಾಕ್ ಪೌಡರ್ ಸಿಗುತ್ತೆ. ಹೇಗೆ ಚಿಕ್ಕ ಮಕ್ಕಳಿಗೆ ಹಾಕ್ತಾರೆ ಅದೇ ರೀತಿ ಡಾಗು ಕೂಡ ಸಿರ್ಲಾಕ್ ಪೌಡರ್ ಸಿಗುತ್ತೆ. ಅದನ್ನು ಜಸ್ಟ್ 2 ಸ್ಪೂನ್ ಹಾಕಿಬಿಟ್ಟು ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಹಾಕಿ ಅದಕ್ಕೆ ಕುಡಿಯೋಕ್ಕೆ ಕೊಟ್ಟರೆ ಆಯಿತು. ತಾಯಿ ಹಾಲು ಥರನೇ ಅದಕ್ಕೆ ಇರುತ್ತೆ, ಟೇಸ್ಟು ಅನಿಸುತ್ತೆ. ಅದು ಫುಲ್ ನೋಡಿ ಅದ್ರ ಸ್ಮೆಲ್ ಬಂದರೆ ಸಾಕು ಕುಣಿದಾಡ್ತಿರ್ತಿತ್ತು, ಅಷ್ಟು ಇಷ್ಟ ಅದಕ್ಕೆ. ಊಟವನ್ನು ಇದು 3 ಮಂತ್ಸ್ ಇದ್ದಾಗ ನಾವು ಈ ಮರಿಗಳಿಗೆ ಅನ್ನ ಮೊಸರು ಮಾತ್ರ ಕೊಡ್ಬೋದು. ಇದು ನಮ್ಮ ನಾಯಿ ಮರಿ ತಿಂತಾ ಇರಲಿಲ್ಲ, ಅನ್ನ ಮೊಸರು ಅಂದರೆ ಸ್ವಲ್ಪನೂ ಮುಟ್ತಾ ಇರಲಿಲ್ಲ. ಹಾಗಾಗಿ ಅದರದ್ದೇ ಫುಡ್ ಏನು ಸಿಗುತ್ತೆ ಎಲ್ಲ ಫುಡ್ಡನ್ನು ತಿಂತಾ ಇರಲಿಲ್ಲ. ಡಾಗ್ ಫುಡ್ ಕೂಡ ಪಾಕೆಟ್ ಫುಡ್ ಸಿಗುತ್ತೆ, ರಾಯಲ್ ಕೆನೆನ್ ಅಂತ ಎಲ್ಲ ಸಿಗುತ್ತೆ. ಬಟ್ ನಮ್ಮ ಲಕ್ಕಿ ಅದು ಯಾವುದನ್ನು ತಿಂತಿರಲಿಲ್ಲ. ಕೆಲವೊಂದು ಪೌಡರ್ಗಳನ್ನ ಮಾತ್ರ ತಿಂತಿತ್ತು. ಇದೆಲ್ಲ ವೆಜ್ ಇರುತ್ತೆ ನೋಡಿ. ಇದು ಮಿಲ್ಕ್ ಡ್ರೂಲ್ಸಲ್ಲಿ ಅಬ್ಸಲ್ಯೂಟ್ ಮಿಲ್ಕ್ ಅಂತ ಒಂದು ಬರುತ್ತೆ ಪೌಡರ್, ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರಲ್ಲಿ ಕಲಿಸ್ಬಿಟ್ಟು ಅದಕ್ಕೆ ಕುಡಿಯೋದಕ್ಕೆ ಕೊಡ್ತೀನಿ. ತಾಯಿ ಹಾಲು ಕುಡಿದ್ರೆ ಅದಕ್ಕೆ ಹೆಂಗೆ ಶಕ್ತಿ ಬರುತ್ತೆ ಅದೇ ರೀತಿ ಅದು ಕೂಡ ಇರುತ್ತೆ. ಅದನ್ನು ದಿನಕ್ಕೆ 3 ಟೈಮ್ಸ್ ಅಥವಾ 4 ಟೈಮ್ಸ್ ಮಾತ್ರ ಹಾಕ್ಬೋದು. ಇದು ಚಿಕ್ಕ ಮರಿಗಳಿಗೆ ಮಾತ್ರ ಹಾಕುವಂಥ ಪೌಡರ್. ಅಂದರೆ 1 ಮಂತಿಂದ ಹಿಡ್ಕೊಂಡು ಅದು 4 ಮಂತ್ಸ್ ಆಗೋವರೆಗೂ ಕೂಡ ನಾವು ಈ ಪೌಡ್ರನ್ನ ಕೊಡ್ಬೋದು. ಅದ್ರ ನಂತರನೂ ಕೊಡ್ಬೋದು, ಕೊಡಬಾರ್ದು ಅಂತ ಇಲ್ಲ. ಬಟ್ ಅದಾದಮೇಲೆ ಅದು ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಸ್ವಲ್ಪ ದೊಡ್ಡದಾದಾಗೆ ಎಲ್ಲ ಊಟನೂ ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಎಲ್ಲ ಅಂದರೆ ಎಲ್ಲನೂ ತಿನ್ನುತ್ತೆ. ಮನೆಯಲ್ಲಿ ಏನಿರುತ್ತೆ ಹಸಿ ವೆಜಿಟೇಬಲ್ ಕೂಡ ತಿನ್ನುತ್ತೆ. ಇದು ಎಸ್ಪೆಷಲಿ ಇದು ಗೋಲ್ಡನ್ ರಿಟ್ರೀವರ್ ಬ್ರೀಡ್ ಇರುತ್ತಲ್ವ, ಇದು ಒಂಥರ ನಾಯಿ ಮರಿ ಅಲ್ಲ, ಇದು ಮೇಕೆ ಮರಿ ಅಂತ ಹೇಳ್ಬೋದು. ಆ ಥರ ಹಸಿ ಬೀನ್ಸ್ ಇದ್ದರೂ ತಿನ್ನುತ್ತೆ, ಕ್ಯಾಬೇಜ್ ತಿನ್ನುತ್ತೆ, ಮತ್ತು ಫ್ರೂಟ್ಸಲ್ಲಿ ಎಲ್ಲ ಫ್ರೂಟ್ಸ್ ತಿನ್ನುತ್ತೆ. ಆದರೆ ನಾಯಿ ಮರಿಗಳಿಗೆ ಗ್ರೇಪ್ಸ್ನ ನಾವು ಕೊಡಬಾರ್ದು, ದ್ರಾಕ್ಷಿ ಹಣ್ಣನ್ನು ಮಾತ್ರ ಕೊಡಬಾರ್ದು, ಮತ್ತು ಚಾಕ್ಲೇಟ್ ಕೊಡಬಾರ್ದು. ಅದು ಬಿಟ್ಟು ಎಲ್ಲವನ್ನು ಕೊಡ್ಬೋದು. ಕ್ಯಾರೆಟ್, ಸೌತೆಕಾಯಿ, ಬೀನ್ಸ್, ಕ್ಯಾಬೇಜ್, ಕ್ಯಾಪ್ಸಿಕಮ್ ತಿನ್ನುತ್ತೆ, ಬೀಟ್ರೂಟ್ ತಿನ್ನುತ್ತೆ, ಆ್ಯಪಲ್ ತಿನ್ನುತ್ತೆ, ಆರೆಂಜ್ ತಿನ್ನುತ್ತೆ, ಬಾಳೆಹಣ್ಣು ತಿನ್ನುತ್ತೆ, ಏನೇನೆಲ್ಲ ಇರುತ್ತೆ ಅದು ಎಲ್ಲವೂ ತಿನ್ನುತ್ತೆ. ಇದು ಸ್ಟಾರ್ಟಿಂಗ್ ಇದೆಲ್ಲ ನೋಡಿಬಿಟ್ಟು ಫುಲ್ಲು ಒಂಥರ ಶಾಕ್ ಆಗ್ತಿತ್ತು, ನಾಯಿ ಮರಿನ ಅಥವಾ ಮೇಕೆ ಮರಿನ ಅಂತ. ಆ ಥರ ಊಟನೂ ರೈಸ್ ತಿನ್ನುತ್ತೆ. ಚಪಾತಿ ರೋಟಿ ಅಂದರೆ ಇದಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ರೈಸ್ ಕಡಿಮೆ ತಿನ್ನುತ್ತೆ, ಚಪಾತಿ ರೋಟಿ ಅಂದರೆ ಫುಲ್ ಇಷ್ಟಪಟ್ಟು ತಿನ್ನುತ್ತೆ. ಆ ಥರ ಇದು. ಹಾಗೆ ಇನ್ನು ಸ್ವಲ್ಪ ಯಾವ ಥರ ಫುಲ್ ಕಂಪ್ಲೀಟ್ ವೆಜಿಟೇರಿಯನ್ ಫುಡ್ಡನ್ನೇ ಇದಕ್ಕೆ ಕೊಡಬೇಕು ಅಂದರೆ ಯಾವ ಥರ ಮನೇಲಿ ರೆಡಿ ಮಾಡಿಕೊಡ್ಬೋದು, ಏನೆಲ್ಲ ಕೊಡ್ಬೋದು ಅಂದ್ಬಿಟ್ಟು ನಾನು ಕಮ್ಮಿಂಗ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡಿ ಅಲ್ಲಿ ನೆಲದ ಮೇಲೆ ಕಾಲಿಟ್ಟರೆ ಸಾಕು ಫುಲ್ಲು ಕಚ್ತಾ ಇತ್ತು. ನಾನು ಎಷ್ಟು ಟಾಪ್ಸ್ನ ಎಲ್ಲ ಹರಿದು ಹಾಕಿದೆ ಅಂದರೆ, ಒಂದು ಸರಿ ಟಾಪ್ ಅದ್ರ ಬಾಯಲ್ಲಿ ಸಿಕ್ತು ಅಂದರೆ ಮುಗೀತು. ಅದು ಪೀಸ್ ಆದಮೇಲೆ ಅದನ್ನು ಬಿಡ್ತಾ ಇತ್ತು, ಅಷ್ಟು ಸ್ಟ್ರಾಂಗ್ ಅದರದ್ದು ಹಲ್ಲು. ನಾವೇನೇ ಟಾಯ್ಸ್ ಕೊಟ್ಟರೂ ಕೂಡ ನೆಲದ ಮೇಲೆ ಕಾಲಿಡೋಕ್ಕೆ ಭಯ ಆಗ್ತಿತ್ತು. ಹುಲಿ ಮರಿ ಇದೇನಪ್ಪ ಕಾಲಲ್ಲಿ ಅನ್ನೋ ಥರ. ಕಾಲಿಟ್ಟ ತಕ್ಷಣ ಸಾಕು ಫುಲ್ ಕಾಲಿಗೂ ಕಚ್ಚೋದು. ಬಟ್ಟೆಗಳು, ವೇಲು, ಟಾಪ್ ಏನಾದರೂ ಅದಕ್ಕೆ ಕೈಗೆ ಸಿಗೋ ಥರ ಇತ್ತಂದರೆ ಹಾಕಿ ಹಿಡ್ಕೊಂಬಿಡೋದು. ಎಷ್ಟು ಬಿಡಿಸಿದ್ರೂ ಬಿಡ್ತಾ ಇರಲಿಲ್ಲ. ಅಯ್ಯೋ ಇದೆಂತಪ್ಪ, ಹೆಂಗೆ ಎಷ್ಟು ಕಷ್ಟ ಆಗುತ್ತಲ್ಲ ಅನ್ನಿಸ್ತಾ ಇತ್ತು. ಹೋಗ್ತಾ ತುಂಬ ಸೈಲೆಂಟ್ ಅಂದರೆ ತುಂಬ ಸೈಲೆಂಟ್. ಮತ್ತು ಎಷ್ಟು ಜಾಣ ಮರಿ ಆಗಿದೆ ಅದು ನಾಯಿ ಮರಿ.
ಓಕೆ. ಅದಾದಮೇಲೆ ಇದು ನೋಡಿ ಮ್ಯಾಟ್ ಕಿಚನ್ಗೆ ಹಾಕೋದಕ್ಕೆ ಅಂತ ತೊಗೊಂಡಿದ್ದೆ ನಾನು. ಜಸ್ಟ್ 230 ರುಪೀಸ್ ಕೊಟ್ಟು ಫ್ಲಿಪ್ಕಾರ್ಟಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ, ದಪ್ಪವಾಗಿಯೂ ಇದೆ. ಹೇಗೆ ಬೆಡ್ಶೀಟ್ ಬರುತ್ತೆ ನೋಡಿ ಫಂಕ್ಷನ್ಗಳಲ್ಲಿ ಹಾಕುವಂಥದ್ದು, ರೆಡ್ ಕಲರ್ ಬಾರ್ ಬಾರ್ ಇರೋ ಥರ, ಅದೇ ಥರನೇ ಬರುತ್ತೆ. ಸ್ವಲ್ಪ ದಪ್ಪವಾಗಿದೆ, ಚೆನ್ನಾಗಿದೆ. ನಾವು ಕಾಲು ಒರೆಸೋದಕ್ಕೆ ಅಥವಾ ಸೋಫಾ ಇದ್ದರೆ ಹಾಕೋದಕ್ಕೆ, ಕಿಚನ್ನಲ್ಲಿ ಈ ಥರ ಎಂಟ್ರೆನ್ಸ್ಗೆಲ್ಲ ಹಾಕ್ಕೋಬೋದು. ಫ್ಲಿಪ್ಕಾರ್ಟಲ್ಲಿ ಇದನ್ನು ನಾನು ತೊಗೊಂಡಿದ್ದು. ಲಿಂಕ್ ಬೇಕಿದ್ದರೆ ಹೇಳಿ, ನೀವು ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮುಖಾಂತರ ನಿಮ್ಮ ಒಪಿನಿಯನ್ನ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.